ಓಂ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ವಿಷ್ಣುಪತ್ಯೈ ಮಹಾಲಕ್ಷ್ಮ್ಯೈ ನಮಃ. ದೇಹೇಂದ್ರಿಯ ಪ್ರಾಣ ಮನೋಭಿಮಾನಿನೇ ಪ್ರಾಣಾಯ ನಮಃ. ಬ್ರಹ್ಮರಾತಾಯ ಶುಕಾಯ ನಮಃ. ಅಥಾತಃ ಪ್ರಥಮಸ್ಕಂಧಸ್ಯ ಚತುರ್ಥೇ ಅಧ್ಯಾಯೇ ಪಂಚಮಃ ಶ್ಲೋಕಃ ಅದ್ಯ ನಿರೂಪ್ಯತೆ. ಬಹೃಚಃ ಶೌನಕಃ ದೀರ್ಘಸತ್ರಿಣಾಂ ಮುನೀನಾಂ ವೃದ್ಧಃ ಶೌನಕಂ ಏತಾನಿ ವಾಕ್ಯಾನಿ ಸೂತಂ ಏನಂ ವಾಕ್ಯಾನಿ ಆಹ. ತಸ್ಯ ವ್ಯಾಸಸ್ಯ ಪುತ್ರಃ ಅಯಂ ಶುಕಾಚಾರ್ಯಃ ಏಕಾಂತಗತಿಃ ಉನ್ನಿದ್ರಃ ಗೂಢಃ ಮೂಢಶ್ಚ ಇವ ಪ್ರತೀಯತೆ. ಕಥಮಯಂ ಹಸ್ತಿನಾವತೀಂ ಪ್ರಾಪ್ತಃ ಪೌರೈಃ ಶುಕ ಇತಿ ಆಲಕ್ಷಿತಃ. ಯತಃ ಅಯಂ ಸರ್ವದಾಪಿ ಉನ್ಮತ್ತ ಮೂಕ ಜಡವತ್ ವಿಚರತೆ. ಏತಾದೃಶೋಯಂ ಬ್ರಹ್ಮರಾತಃ ಶುಕಾಚಾರ್ಯಃ ಕಥಂ ವಾ ಹಸ್ತಿನಾವತೀಂ ಆಜಗಾಮ, ಕಥಂ ವಾ ತತ್ರ ಕಿಂಚಿತ್ ಕಾಲಂ ಉವಾಸ, ಕಥಂ ಚ ಉನ್ಮತ್ತ ಮೂಕ ಜಡವಚ್ಚರನ್ನಯಂ ಸಾತ್ವತೀಂ ಕಥಾಂ ನಿರೂಪಯಾಮಾಸ. ಇತ್ಯೇತೆ ಮೇ ಪ್ರಶ್ನಾಃ ಶುಕಾಚಾರ್ಯ ವಿಷಯಿಣ್ಯಃ. ತಾನ್ ಭವಾನ್ ಬ್ರವೀತು ಇತಿ ಸೂತಂ ಪ್ರತಿ ಶೌನಕಸ್ಯ ಇಮೇ ಪ್ರಶ್ನಾಃ. ಭಾಗವತದ ಮೊದಲ ಸ್ಕಂದದ 4ನೇ ಅಧ್ಯಾಯದ 5ನೇ ಶ್ಲೋಕವನ್ನು ನಾವೀಗ ನೋಡಬೇಕು. ಕಳೆದ ದಿವಸ ಕೂಡ ಒಂದು ಪ್ರಕ್ಷಿಪ್ತವಾದಂತಹ ಶ್ಲೋಕವನ್ನು ನೋಡಿದ್ದೀವಿ. ಶುಕನ ವೈರಾಗ್ಯ ಯಾವ ಎತ್ತರದ್ದು ಅನ್ನೋದನ್ನು ಮಹಾಭಾರತ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಅದರ ಹಿಂದೆ ಕೂಡ ಅವನು ಮೂರ್ಖನಂತೆ ಕಾಣ್ತಾನೆ, ಆದರೆ ಬೂದಿ ಮುಚ್ಚಿದ ಕೆಂಡದಂತೆ ಇರ್ತಾನೆ, ಮತ್ತು ಸರ್ವತ್ರ ಪರಮಾತ್ಮನನ್ನು ಕಾಣುವಂಥ ಅದ್ಭುತವಾದ ದೃಷ್ಟಿಕೋನ ಅವನಿಗಿದೆ ಅನ್ನೋದೆಲ್ಲವನ್ನು ಕೂಡ ಈ ಹಿಂದೆ ನಾವು ನೋಡಿದ್ದೀವಿ. ಇಲ್ಲಿ ಹೀಗೆ ಕೇಳ್ತಾ ಇದ್ದಾರೆ, ಕಥಂ ಆಲಕ್ಷಿತ ಪೌರೈಹಿ. ಹಸ್ತಿನಾವತಿಗೆ ಬಂದಾಗ ಜನ ಅವನನ್ನು ಬಂದವನು ಶುಕಾಚಾರ್ಯ ಅಂತ ಗುರುತಿಸಿದ್ರೆ ಹೇಗೆ? ಯಾಕೆಂದರೆ ಯಾವತ್ತೂ ಕೂಡ ಅವನು ಹುಚ್ಚರಂತೆ, ಮೂಕರಂತೆ, ಅಜ್ಞಾನಿಯಂತೆ ಸಂಚಾರ ಮಾಡ್ತಾ ಇರ್ತಾನೆ. ಅಂಥವನು ಇಷ್ಟು ದೊಡ್ಡ ಜ್ಞಾನಿ ಅಂತ ಸಾಮಾನ್ಯರಿಗೆ ಗೊತ್ತಾಗೋದೇ ಇಲ್ಲ. ಆತ ಬಂದಾಗ ಶುಕಾಚಾರ್ಯ ಅಂತ ಗೊತ್ತಾಯ್ತು ಹೇಗೆ ಅಂತಲೇ ಒಂದು ಪ್ರಶ್ನೆ ಇದೆ. ಕಥಂ ವಾ ಪಾಂಡವೇಯಸ್ಯ ರಾಜರ್ಷೇಃ ಮುನಿನಾ ಸಹ ಸಂವಾದಃ ಸಮಭೂತಾತ ಯತ್ರೈಷ ಸಾತ್ವತೀ ಶ್ರುತಿ. ಈ ಶುಕಾಚಾರ್ಯನಿಗೂ ಮತ್ತು ಪಾಂಡವರ ಮೊಮ್ಮಗನಾದ ಪರೀಕ್ಷಿತನಿಗೂ ಸಂವಾದ ಹೇಗೆ ನಡೆಯಿತು? ಆ ಸಂವಾದದ ನಡುವೆಯೇ ಅಲ್ವಾ ಈ ಭಾಗವತ ಕಥಾ ಪ್ರವಚನ ನಡೆದದ್ದು. ಯಾಕೆಂದರೆ ಅವನು ಯಾವತ್ತೂ ಒಂದು ಪ್ರದೇಶದಲ್ಲಿ ದೀರ್ಘಕಾಲ ಇರುವವನಲ್ಲ, ಶಿಷ್ಯ ಸಂಗ್ರಹ ಮಾಡುವವನಲ್ಲ. ಮುಖ್ಯವಾಗಿ ಜ್ಞಾನಿಯಲ್ಲಿ ಇರಬೇಕಾದ ಗುಣ ಅದು. ಶಿಷ್ಯರ ಗುಂಪೊಂದನ್ನು ಕಟ್ಟಿಕೊಂಡು ಮೆರೆದಾಡುವ ಸ್ವಭಾವದವನಲ್ಲ. ಯಾರಿಂದಲೂ ಏನೂ ಆಗಬೇಕಾಗಿರಲಿಲ್ಲ. ಸ್ವತಃ ತನ್ನ ತಂದೆಯನ್ನೇ ಬಿಟ್ಟು, ತಾನು ಹುಟ್ಟಿ ಬೆಳೆದ ಆಶ್ರಮವನ್ನೇ ಬಿಟ್ಟು ಹಿಮಾಲಯಕ್ಕೆ ಹೊರಟು ಹೋದಂಥ ಸಾಧಕ ಅವನು. ಅಂಥವನು ಎಲ್ಲಿಯಾದರೂ ಭಿಕ್ಷಾ ಸ್ವೀಕಾರಕ್ಕಾಗಿ ಯಾವುದಾದ್ರೂ ಮನೆಗೆ ಹೋದರೆ ಸ್ವಲ್ಪ ಕಾಲ ಅಲ್ಲಿ ಇರ್ತಿದ್ದ ಅಷ್ಟೆ. ಒಂದು ಹಸುವಿನ ಹಾಲು ಕರೀಲಿಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಕಾಲ ಇರ್ತಾನೆ. ಹಸುವಿನ ಹಾಲು ಕರೀಲಿಕ್ಕೇನು ಬಹಳ ಹೊತ್ತು ಬೇಕಾಗಿಲ್ಲ. ಅಷ್ಟು ಹೊತ್ತು ನಿಂತು ನೋಡ್ತಾನೆ. ಅಷ್ಟು ಹೊತ್ತಿನಲ್ಲಿ ಆ ಮನೆಯ ಯಜಮಾನ ಅಥವಾ ಯಜಮಾನತಿ ಯಾರಾದರೂ ಬಂದು ಭಿಕ್ಷೆ ಹಾಕಿದರೆ ಆಯಿತು, ಇಲ್ಲದೇ ಇದ್ದರೆ ಮುಂದಿನ ಮನೆಗೆ ಹೋಗ್ತಾನೆ. ಅಂಥ ವಿರಕ್ತ ಅವನು. ಅವೇಕ್ಷತೆ ಮಹಾಭಾಗ ತೀರ್ಥೀಕುರುವನು ತದಾಶ್ರಮಂ. ಅವನು
ಯಾರ್ದಾರು ಮನೆಗೆ ಹೋದರೆ ಅಲ್ಲಿ ಭಿಕ್ಷೆ ಬೇಡಲಿಕ್ಕೆ ಹೋದರೂ ಕೂಡ ಇವನು ಭಿಕ್ಷೆ ಬೇಡಿ ತನ್ನ ಹೊಟ್ಟೆ ಹೊರ್ಕೋತಾನೆ. ಅವನ ಹೊಟ್ಟೆಗೆ ಆಹಾರಕ್ಕೆ ಒಂದಿಷ್ಟು ಅವನ ಹೊಟ್ಟೆ ತುಂಬಲಿಕ್ಕಾಗಿ, ಹಸಿವಿನ ನಿವಾರಣೆಗಾಗಿ ಒಂದಿಷ್ಟು ಆಹಾರ ಪದಾರ್ಥದ ಅಗತ್ಯ ಇದೆ ಅನ್ನೋದಕ್ಕಿಂತ ತೀರ್ಥಿ ಕುರುವನ್ ತದಾಶ್ರಮಂ, ಯಾವ ಮನೆಗೆ ಹೋಗಿರ್ತಾನೋ ಆ ಗೃಹಸ್ಥನ ಮನೆಯನ್ನು ಅಥವಾ ಆ ವಾನಪ್ರಸ್ಥಾಶ್ರಮಿಯ ಮನೆಯನ್ನು ಅವನು ಪವಿತ್ರವನ್ನಾಗಿ ಮಾಡ್ತಾನೆ. ಇದು ಅವನ ಉದ್ದೇಶ ಇರ್ತದೆ. ಹೀಗೆ ಎಲ್ಲಿಯೂ ಕೂಡ ಸ್ಥಿರವಾಗಿ ನಿಲ್ಲದವನವನು. ಅಂಥವನು ಒಂದು 7 ದಿವಸಗಳ ಕಾಲ ಒಂದೇ ಕಡೆ ನಿಂತನಲ್ಲ, ಅದು ಹೇಗೆ? ಅದರ ಮಹಿಮೆಯನ್ನು ಒಂದಿಷ್ಟನ್ನು ನೀವು ವರ್ಣನೆ ಮಾಡಬೇಕು. ಅಭಿಮನ್ಯು ಸುತಂ ಸೂತ ಪ್ರಾಹುರ್ಭಾಗವತೋತ್ತಮಂ ತಸ್ಯ ಜನ್ಮ ಮಹಾಶ್ಚರ್ಯಂ ಕುರ್ವಾಣಿ ಚ ಕರ್ಮಾಣಿ ಚ ಗೃಣೀಹಿನಃ. ಪರೀಕ್ಷಿತ್ ರಾಜ ಅಭಿಮನ್ಯುವಿನ ಮಗ, ಪಾಂಡವರ ಮೊಮ್ಮಗ. ಅವನ ಜನ್ಮವೇ ಒಂದು ಆಶ್ಚರ್ಯ. ಸತ್ತು ಹೋಗಿದ್ದಂಥ ಮಗುವನ್ನು ಕೃಷ್ಣ ಬದುಕಿಸಿದ. ಇದೆಲ್ಲವನ್ನೂ ನಮಗೆ ವಿವರಿಸಿ ಹೇಳಿ. ಆತ ಹೇಗೆ ರಾಜ್ಯಭಾರ ಮಾಡಿದ, ಮತ್ತೇನು ಮಹಾಕಾರ್ಯಗಳನ್ನು ಮಾಡಿದ, ಅದೆಲ್ಲವನ್ನು ಹೇಳಿ. ಪಾಂಡವರ ಬಳಿಕ ಸಿಂಹಾಸನವನ್ನು ಸ್ವೀಕಾರ ಮಾಡಿದಂಥ ಈ ಪರೀಕ್ಷಿತ, ಅವನು ಆ ಪಾಂಡವರ ಕೀರ್ತಿಯನ್ನು ಮತ್ತೆ ಎತ್ತಿ ಹಿಡಿದವನು, ಅದನ್ನು ಹೆಚ್ಚಿಸಿದವನು. ಪಾಂಡವರಿಗೆ ತಕ್ಕ ಮೊಮ್ಮಗ ಅಂತ ಬಿರುದು ಪಡ್ಕೊಂಡಂಥವನು, ಹಾಗೆ ವರ್ತಿಸಿದವನು. ಅವನು ಮಾಡಿದ ಎಲ್ಲ ಕಾರ್ಯಗಳನ್ನು ವರ್ಣನೆ ಮಾಡಿದೆ. ಸಸಮ್ರಾಟ್ ಕಸ್ಯವಾಹೇತೋ ಪಾಂಡೂನಾಂ ಮಾನವರ್ಧನ ಪ್ರಾಯೋಪವಿಷ್ಟು ಗಂಗಾಯಾಂ ಅನಾದೃತ್ಯ ಅಧಿರಾಶ್ರಿಯಂ. ಶತ್ರುರಾಜರು ಅವನ ಕಾಲು ಬುಡಕ್ಕೆ ಎಲ್ಲ ಸಂಪತ್ತನ್ನು ಕೂಡ ತಂದು ಹಾಕ್ತಾ ಇದ್ರು. ನಮಂತಿ ಯತ್ಪಾದ ನಿಕೇತಮಾತ್ಮನಃ ಶಿವಾಯ ಚಾನೀಯ ಧನಾನಿ ಶತ್ರವಃ. ಅಂಥ ಸಂಪತ್ತನ್ನೆಲ್ಲ ಅವನು ಯಾಕೆ ತಿರಸ್ಕಾರ ಹೇಗೆ ಮಾಡಿದ? ಗಂಗಾ ತೀರದಲ್ಲಿ ಯಾಕೆ ಪ್ರಾಯೋಪವೇಶಕ್ಕೆ ಕುಳಿತ? ದುಸ್ತ್ಯಜಾಂ ಇಯೇಷ ಚೋತ್ಸೃಷ್ಟು ಮಹೋತ್ಸಾಹಾಸುಭಿಹಿ. ಇದು ತುಂಬ ಸುಂದರವಾದಂಥ ಮಾತಿದು. ಕಥಂ ಸ ಧೀರ ಶ್ರಿಯಮಂಗ ದುಸ್ತ್ಯಜಾಂ ಇಯೇಷ ಚ ಉತ್ಸೃಷ್ಟು ಸಹ ಅಸುಭಿಹಿ. ಸಂಪತ್ತನ್ನು, ನಾವೇ ಗಳಿಸಿದ ಸಂಪತ್ತನ್ನು ತೊರೆದು ಹೋಗುವುದು ಬಹಳ ಕಷ್ಟ. ಕಷ್ಟಪಟ್ಟು ಮನೆ ಕಟ್ಟಿಸಿದ್ದೇನೆ, ಕಷ್ಟಪಟ್ಟು ಈ ಭೂಮಿ ಇತ್ಯಾದಿಗಳನ್ನು ಸಂಪಾದಿಸಿದ್ದೇನೆ, ಇದನ್ನೆಲ್ಲ ನಾನು ಬಿಟ್ಟು ಹೋಗುವುದು ಹೇಗೆ ಅನ್ನುವಂಥ ಒಂದು ಅಭಿಮಾನ ಎಂಥವರನ್ನು ಕೂಡ ಕಾಡ್ತಾ ಇರ್ತದೆ. ಆದ್ದರಿಂದ ಈ ಶ್ರೀ ಏನಿದೆ, ಸಂಪತ್ತೇನಿದೆ, ಇದು ದುಸ್ತ್ಯಜ. ಬೇರೆಯವರ ಸಂಪತ್ತನ್ನು ನಾವು ಕಬಳಿಸುವುದು, ಅದ್ರ ಬಗ್ಗೆ ದುರಾಸೆ ಮಾಡುವುದು, ಅದು ವಿಚಾರ ಬೇರೆ. ಅನ್ಯಾಯದಿಂದ ಧನ ಸಂಪಾದನೆ ಮಾಡದೆ ಹೋದ್ರೂ, ನ್ಯಾಯದಿಂದಲೇ ಧನ ಸಂಪಾದನೆ ಮಾಡಿದ್ರು, ನ್ಯಾಯದಿಂದಲೇ ಸಂಪಾದನೆ ಮಾಡಿದ ಧನವನ್ನು ಕೂಡ ಬಿಟ್ಟು ಹೋಗ್ಲಿಕ್ಕೆ ನಮಗೆ ಮನಸ್ಸಾಗೋದಿಲ್ಲ. ಇನ್ನು ಕಳ್ಳರ, ದರೋಡೆಕೋರರ ಮಾತಂತೂ ಬೇರೆಯೇ ಆಯಿತು. ಅವರು ತಮ್ಮ ದುಡ್ಡನ್ನಲ್ಲದೆ ಹೆರವರ ಸಂಪತ್ತಿನ ಮೇಲೂ ಕೂಡ ಕಣ್ಣು ಹಾಕಿರ್ತಾರೆ. ತಮ್ಮ ಸಂಪತ್ತನ್ನೂ ಅವರು ಬಿಟ್ಟು ಹೋಗ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಇನ್ನೊಬ್ಬರ ಸಂಪತ್ತೆಲ್ಲವೂ ಕೂಡ ತಮ್ಮದೇ ಅನ್ನುವಂತಲೇ ಅವ್ರ ಧೋರಣೆ ಆಗಿರ್ತದೆ. ಆ ಸಂಪತ್ತನ್ನು ಕೂಡ ಅಪಹರಿಸಲಿಕ್ಕೆ ಅವರು ಯಾವತ್ತೂ ಹೊಂಚು ಹಾಕಿರ್ತಾರೆ. ಅದು ಕಳ್ಳರ, ದರೋಡೆಕೋರರ, ದಸ್ಯುಗಳ ಕಥೆ ಆಯಿತು. ಹಾಗಲ್ಲದೆ ಹೋದರೂ ಕೂಡ ಪ್ರಾಮಾಣಿಕವಾಗಿ ತನ್ನ ಧರ್ಮದಲ್ಲಿದ್ದು ತಾನು ಸಂಪತ್ತನ್ನು ಗಳಿಸಿದ್ರೂ ಆ ಸಂಪತ್ತನ್ನು ಬಿಟ್ಟು ಹೋಗುವುದೇನು ಸುಲಭದ ಸಂಗತಿ ಅಲ್ಲ. ಮತ್ತು ಅಹೋ ಸಹ ಅಸುಭಿಹಿ, ಪ್ರಾಣವನ್ನು ಕೂಡ ನಾವು ಬಿಟ್ಟು ಹೋಗುವುದು ಅಷ್ಟು ಸುಲಭ ಅಲ್ಲ. ಈ ಒಂದು ಕಡೆ ಸಂಪತ್ತು, ಒಂದು ಕಡೆ ಪ್ರಾಣ, ಇವೆರಡನ್ನು ನಮಗೆ ಎದುರಿಗೆ ಏನಾದರೂ ಇಟ್ಟರೆ ಇದರಲ್ಲಿ ಯಾವುದನ್ನು ಸ್ವೀಕಾರ ಮಾಡ್ತೀವಿ ತಗೋ ಅಂತ ನಮಗೇನಾದ್ರು ಅವಕಾಶ ಕೊಟ್ಟರೆ, ನಾವು ಸಂಪತ್ತು ಹೋಗುವುದಾದ್ರೂ ಹೋಗಲಿ, ಪ್ರಾಣವಾದರೂ ಉಳಿಯಲಿ. ಯಾಕೆಂದರೆ ಜೀವನ ಭದ್ರಾಣಿ ಪಶ್ಯತೆ. ಪ್ರಾಣವನ್ನು ಉಳಿಸ್ಕೊಂಡು ನಾವು ಇದ್ದದ್ದಾದರೆ ಮುಂದೆ ಮತ್ತಷ್ಟು ಸಂಪತ್ತನ್ನು ಸಂಪಾದನೆ ಮಾಡಿಯೇವು. ಅದರಿಂದ ಬದುಕಿ ಉಳಿಯುವ ಪ್ರಯತ್ನವನ್ನು ನಾವು ಯಾವತ್ತೂ ಕೂಡ ಮಾಡ್ತಿರ್ತೀವಿ. ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಮನುಷ್ಯ ಪ್ರತಿಯೊಬ್ಬರು ಕೂಡ ಏನಾದರೂ ಮಾಡಿ ಬದುಕಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಇರ್ತಾರೆ. ಏನಾದರೂ ಮಾಡಿ ಬದುಕಬೇಕು ಅನ್ನುವುದಕ್ಕಾಗಿ ಏನಾದರೂ ಮಾಡಿ ಧನ ಸಂಪಾದನೆ ಮಾಡಬೇಕು. ಹಾಗೆ ಸಂಪಾದನೆ ಮಾಡಿದ್ರೇ ಯಾರಿಗೂ ತಲೆಬಾಗದೆ ನಾವು ಒಂದಿಷ್ಟು ಕಾಲ, ಈ ಬದುಕಿರುವಷ್ಟು ಕಾಲ ಸುಖವಾಗಿ ಬದುಕಿಯೇವು ಅನ್ನುವಂಥ ಒಂದು ಆಲೋಚನೆ ಇರ್ತದೆ.
ಪ್ರಾಣವನ್ನು ಪರಿತ್ಯಾಗ ಮಾಡಿಬಿಡ್ತೀನಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಹೋಗುವುದಾದ್ರೂ ಹೋಗಲಿ ಜೀವ ಅಂತ ಹೇಳುವುದು ಅಷ್ಟು ಸುಲಭ ಅಲ್ಲ. ಪ್ರವಚನ ಮಾಡಬಹುದು, ಕಾರ್ಯರೂಪಕ್ಕೆ ತರುವುದು ಬಹಳ ಕಷ್ಟ. ದುಸ್ತ್ಯಜ, ಸಂಪತ್ತನ್ನು ಕೂಡ ಬಿಟ್ಟು ಹೋಗುವುದು ಅಷ್ಟು ಸುಲಭ ಅಲ್ಲ. ಅಂಥದ್ದನ್ನು ಇವನ್ನೆಲ್ಲ ಬಿಟ್ಟು ಹೋದ್ನಲ್ಲ, ಇದು ಯಾಕೆ ಹೀಗೆ? ಇದೆಲ್ಲವನ್ನೂ ಕೂಡ ನೀವು ನನಗೆ ಹೇಳಬೇಕು. ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯವುತ್ತಮ ಶ್ಲೋಕ ಪರಾಯಣ ಜನಾ ಜೀವಂತಿ ನಾತ್ಮಾರ್ಥಮಸೌ ಪರಾಶ್ರಯಂ ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ. ಭಗವದ್ಭಕ್ತರು ಯಾವತ್ತೂ ಕೂಡ ತಾವು ತಮಗಾಗಿ ಬದುಕೋದಿಲ್ಲ. ಜಗತ್ತಿನ ಯೋಗಕ್ಷೇಮಕ್ಕಾಗಿ, ಜಗತ್ತಿಗೆ ನಾವೇನು ಒಂದು ಕ್ರಿಯೆಯನ್ನು ಮಾಡಿಕೊಡ್ಬೇಕಾಗಿದೆ, ನಮ್ಮ ಪಾಲಿನ ಕರ್ತವ್ಯ ಈ ಸಮಾಜಕ್ಕೆ ಏನಿದೆ ಅದನ್ನು ಮಾಡುವುದಕ್ಕಾಗಿ ಬದುಕ್ತಾರೆ. ಈ ಪರೀಕ್ಷಿತನಾದರೂ ಕೂಡ ತನ್ನ ಸಲುವಾಗಿ ತಾನು ಬದುಕಬೇಕಾಗಿತ್ತಲ್ಲ ಅಂತ ನಾವೇನು ಕೇಳ್ತಾ ಇಲ್ಲ. ಪಾಂಡವರ ಮೊಮ್ಮಗ ಅವನು. ಈ ದೇಹ, ಅವನಿಗಿದ್ದಂಥ ದೇಹ, ಅದು ಪಾಂಡವರು ಹೇಗೆ ರಾಷ್ಟ್ರದ ಜೀವನಕ್ಕಾಗಿ ತಮ್ಮನ್ನು ಅರ್ಪಿಸ್ಕೊಂಡಿದ್ರು, ಹೇಗೆ ಅವರು ತಮ್ಮ ಕರ್ತವ್ಯವನ್ನು ಮಾಡಿ ಜನರ ಏಳಿಗೆಯನ್ನು ಬಯಸಿದ್ರು, ಹಾಗೆ ಇವನು ಕೂಡ ಮಾಡಬಹುದಿತ್ತು. ಜೀವಂತಿ ನಾತ್ಮಾರ್ಥಮಸೌ ಪರಾಶ್ರಯಂ. ಅಂಥ ಪರೋಪಕಾರ ಮಾಡುವುದಕ್ಕಾಗಿ ಅವನು ಬದುಕಬೇಕಾಗಿತ್ತು. ತಾನು ಸುಖ ಪಡಲಿಕ್ಕಾಗಿ ಅವನು ಬದುಕಬೇಕು ಅಂತ ನಾವೇನು ನಿರೀಕ್ಷೆ ಮಾಡೋದಿಲ್ಲ. ಅವನು ತನ್ನ ಸುಖದ ಲೆವೆಲನ್ನು, ಒಂದು ಹಂತವನ್ನು ಮೀರಿ ಹೋದವನೇ. ಪರೋಪಕಾರ ಮಾಡಲಿಕ್ಕಾಗಿ ಆದರೂ ಆ ಪರೀಕ್ಷಿತ ಇರಬೇಕಾಗಿತ್ತಲ್ಲ, ಅದು ಯಾಕೆ ಹೋದ? ಶರೀರದ ಬಗ್ಗೆನೇ ಅನಾಸ್ತಿ ತಾಳೆ ಹೊರಟೋಗಿದ್ದ ಕಾರಣ ಏನು? ತತ್ಸರ್ವಂನ ಸಮಾಚಕ್ಷ್ವ ಪೃಷ್ಟೋ ಯದಿಹ ಕಿಂಚನ ಮನ್ಯೇ ತ್ವಾಂ ವಿಷಯೇ ವಾಚಾಂ ಸ್ನಾತ ಮನ್ಯತ್ತ ಛಾಂದಸಾತ್. ಮತ್ತೆ ಇಷ್ಟೆಲ್ಲ ಪ್ರಶ್ನೆಗಳನ್ನು ನಿನ್ನನ್ನು ಕುರಿತು ಕೇಳಿದ್ದೇವೆ. ಇನ್ನೂ ಅನೇಕ ಪ್ರಶ್ನೆಗಳು ನಮಗೆ ಬಂದರೆ ಅದನ್ನು ನಿನ್ನನ್ನು ಕೇಳ್ತೇವೆ. ಅದೆಲ್ಲದಕ್ಕೂ ನೀನು ಉತ್ತರ ಕೊಡಬೇಕು. ನೀವು ಸೂತ ಜನಾಂಗದಲ್ಲಿ ಇದ್ದವರಾದ್ದರಿಂದ ವೇದವನ್ನು ಓದಿದವರಲ್ಲ. ಆದರೆ ಉಳಿದೆಲ್ಲ ಶಾಸ್ತ್ರಗಳಲ್ಲೂ ಕೂಡ ನೀವು ಪಾರಂಗತರೇ ಆಗಿದ್ದೀರಿ, ಜ್ಞಾನಿಗಳೇ ಆಗಿದ್ದೀರಿ. ಆದ್ದರಿಂದ ನಮಗೆ ಇದೆಲ್ಲವನ್ನು ಕೂಡ ನೀವು ನಮಗೆ ಬೋಧಿಸಬೇಕು ಅಂತ ಋಷಿಗಳು ಈ ಶುಕಾಚಾರ್ಯನನ್ನು, ಈ ಸೂತರನ್ನು ಹೀಗೆ ಪ್ರಶ್ನೆ ಮಾಡಿದರು. ಇಲ್ಲಿ ಬರುವಂಥ ಕೆಲವು ಶಬ್ದಗಳ ಅರ್ಥಗಳನ್ನು ನಾವೀಗ ಮೊದಲನೇದಾಗಿ ನೋಡಬೇಕು. ಸಾತ್ವತಿ ಅಂತ ಒಂದು ಕಥೆ ಇದೆ, ಒಂದು ಶಬ್ದ ಇದೆ. ಸಾತ್ವತ ಅಂದರೆ ಯಾರು, ಸಾತ್ವತಿ ಅಂದರೆ ಯಾರು, ಅದೆಲ್ಲವನ್ನು ಕೂಡ ನಾವು ಈಗ ನೋಡಬೇಕು. ಕಥಂ ಆಲಕ್ಷಿತ ಪೌರೈ ಸಂಪ್ರಾಪ್ತ ಕುರುಜಾಂಗಲಾನ್ ಉನ್ಮತ್ತ ಮೂಕ ಜಡವತ್ ವಿಚರನ್ ಗಜಸಾಫೈ ಅಂತ ಮೊದಲ ಶ್ಲೋಕ ಇದೆ. ಬಂದವನು ಶುಕಾಚಾರ್ಯ ಅಂತ ಜನರಿಗೆ ತಿಳಿತೋ ಇಲ್ವೋ, ಹೇಗೆ ತಿಳಿಯುತ್ತಾದರೆ ಹೇಗೆ ತಿಳಿಯಿತು ಅಂತ ಪ್ರಶ್ನೆ. ಅದು ಆ ಪ್ರಶ್ನೆ ಅಲ್ಲದೇನೆ ಇನ್ನೂ ಒಂದು ರೀತಿ ಅದನ್ನು ವ್ಯಾಖ್ಯಾನ ಮಾಡ್ಬೋದು. ಇವನನ್ನು ಹೇಗೆ ನಡೆಸ್ಕೊಂಡ್ರು? ಪ್ರಾಯ ಇವನು ಬಂದವನು ಶುಕಾಚಾರ್ಯ ಅಂತ ಈ ಮೂರ್ಖರಾದ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ನೋಡಲಿಕ್ಕೆ ತುಂಬ ಸುಂದರನಾಗಿದ್ದ, ಅದೆಲ್ಲ ಮುಂದೆ ಬರೋದಿದೆ. ಆಪೀಚ್ಯಂ, ಸುಮಾರು 16 ವಯಸ್ಸಿನ ನವಯುವಕನಂತೆ ಕಂಗೊಳಿಸ್ತಾ ಇದ್ದ ಶುಕ ಯಾವತ್ತೂ ಕೂಡ. ಶುಕ ಅಂತ ಪ್ರಾಯ ಅವರಿಗೆ ಗೊತ್ತಾಗಿರ್ಲಿಕ್ಕಿಲ್ಲ. ಆದರೆ ಅವನ ರೂಪ, ಅವನ ಅವಧೂತ ಲಕ್ಷಣಗಳು ಇದನ್ನೆಲ್ಲ ನೋಡಿ ಜನರಿಗೆ ವಿಚಿತ್ರವಾಗಿ ಕಾಣಿಸ್ತದೆ. ಸಾಮಾನ್ಯವಾಗಿ ಸಂಪತ್ತಿನ ಮೋಹದಲ್ಲಿ ಇದ್ದವರು ತಾವು ತಮ್ಮಂತೆಯೇ ಬಟ್ಟೆ ಬರೆ ಧರಿಸುವವರು, ತಮ್ಮಂತೆಯೇ ವರ್ತಿಸುವವರು, ಅವರನ್ನು ನೋಡಿ ಸಹಿಸ್ಕೋತಾರೆ. ಯಾರು ತಮ್ಮಂತೆ ಬಟ್ಟೆ ಬರೆ ಧರಿಸಿಲ್ಲ, ಯಾರು ಸ್ವಲ್ಪ ವಿಚಿತ್ರವಾಗಿದ್ದಾರೆ, ಸಮಾಜದ ರೀತಿ ನೀತಿಗಳಿಂದ ದೂರ ಆಗಿದ್ದಾರೆ, ಅಂಥವ್ರನ್ನ ನೋಡಿ ನಮಗೆ ನಗೆ ಬರ್ತದೆ. ಕೆಲವು ಕಡೆ ಕಲ್ಲು ಬಿಸಾಡ್ತಾರೆ, ಅವನ ಸುತ್ತಮುತ್ತಲು ಮೆರೆದವನ್ನ ಅಪಹಾಸ್ಯಕ್ಕೆ ಈಡು ಮಾಡ್ತಾರೆ. ಅದೆಲ್ಲ ಈ ಶುಕಾಚಾರ್ಯನಿಗೂ ಕೂಡ ಆಗಿತ್ತು ಅಂತ ಭಾರತ ಭಾಗವತಗಳು ಹೇಳ್ತವೆ. ಕೆಲವು ಮುಂದೆ ಬರೋದಿದೆ, ಇನ್ನೂ ಕೆಲವು ವಿಷಯಗಳು ಇಲ್ಲೇ ಭಾಗವತದಲ್ಲೇ ಬರೋದಿದೆ. ಆದ್ದರಿಂದ ಇವನಿಗೆ ಬಂದವನು ಶುಕಾಚಾರ್ಯ ಅಂತ ಗೊತ್ತಾಗಿರ್ಲಿಕ್ಕಿಲ್ಲ. ಆದರೆ ಶುಕಾಚಾರ್ಯ ಅಂತ ಗೊತ್ತಾಗದೇ ಇದ್ದಾಗ ಅವರು ಅವನಿಗೇನಾದರೂ ಅವಮಾನ ಮಾಡಿದ್ರೋ ಹೇಗೆ, ಆ ಒಂದು ಅಭಿಪ್ರಾಯನೂ ಕೂಡ ಆ ಪ್ರಶ್ನದಲ್ಲಿದೆ. ಅವನನ್ನು ಏನಂತ ಪರಿಗಣಿಸಿದರು ಈ ಜನ? ಅವನನ್ನು ಏನಂತ ಪರಿಗಣಿಸಿದರು?
ಯಾಕೆಂದರೆ ಅವನು ಉನ್ಮತ್ತನಂತೆ, ಅಂದರೆ ಹುಚ್ಚನಂತೆ, ಮೂಕನಂತೆ, ಜಡನಂತೆ ಇರ್ತಾನೆ. ಮೂಕನಂತೆ ಯಾಕಿರ್ತಾನೆ? ತನ್ನ ಜ್ಞಾನವನ್ನು ಯಾವತ್ತೂ ಕೂಡ ತೋರಿಸ್ಕೊಳ್ಳೋದಿಲ್ಲ. ಒಂದು ಅನಿವಾರ್ಯವಾದ ಸ್ಥಿತಿ ಬಂದಾಗ ಮಾತ್ರ ತಾನು ಎಂಥ ಜ್ಞಾನಿ ಏನು ಅನ್ನೋದನ್ನು ಆತ ತೋರಿಸ್ಕೋತಾನೆ. ಜಡವತ್ತು ಮೂರ್ಖನಂತೆ ಇರ್ತಾನೆ. ಮಾತಾಡಿದ್ರು ಏನಾದರೂ ಅಸ್ತವ್ಯಸ್ತವಾಗಿ ಮಾತಾಡ್ತಾನೆ, ಮೂರ್ಖನಂತೆ ವರ್ತಿಸಿಬಿಡ್ತಾನೆ. ಅಲ್ಲಿ ಮುಂದೆ ಭಾಗವತದಲ್ಲಿ 10ನೇ ಅಥವಾ 11ನೇ ಸ್ಕಂದದಲ್ಲಿ ಒಂದು ಮಾತು ಬರೋದಿದೆ. ಬುಧೋ ಬಾಲಕವತ್ ಕ್ರೀಡೇತ್ ಕುಶಲೋ ಜಡವಚ್ಚರೇತ್ ವದೇತ್ ಉನ್ಮತ್ತವದ್ವಾಕ್ಯಂ ಗೋಚಾರಿ ನೈಗಮೋ ಭವೇತ್. ಜ್ಞಾನಿಯಾದವನು ಹೇಗಿರಬೇಕು? ಬಾಲಕವತ್ ಕ್ರೀಡೇತ್, ಸಣ್ಣ ಮಗುವಿನಂತೆ ಇದ್ದುಬಿಡಬೇಕು, ಮುಗ್ಧನಾಗಿರಬೇಕು. ಕುಶಲೋ ಜಡವಚ್ಚರೇತ್, ಎಲ್ಲವನ್ನು ಪ್ರವಚನ ಮಾಡುವ ಶಕ್ತಿ ಇದ್ದಂಥ ಕುಶಲ ಅವನು, ಆದರೂ ಕೂಡ ಮೂರ್ಖನಂತೆ ವರ್ತಿಸಬೇಕು. ವದೇದ್ ಉನ್ಮತ್ತವದ್ವಾಕ್ಯಂ, ಏನಾದರೂ ಮಾತು ಕೇಳಿದರೆ ಹುಚ್ಚರಂತೆ ಮಾತಾಡಿಬಿಡಬೇಕು. ಆವಾಗ ಜನ ಈತ ಹುಚ್ಚ ಅಂತ ಅವನಷ್ಟಕ್ಕೆ ಅವನನ್ನು ಬಿಟ್ಟು ಬಿಡ್ತಾರೆ. ಆವಾಗ ಅವನ ವೈಯಕ್ತಿಕ ಸಾಧನೆ ಮುಂದುವರಿತದೆ. ಜನರ ನಡುವೆ ಯಾವತ್ತು ಸಿಕ್ಕಿ ಬೀಳ್ತಾನೆ ಸಾಧಕ, ಆಗ ಆತನ ಆ ಸಾಧನೆಯ ಏರುಮುಖವಾದ ಆತನ ಸಾಧನೆ ಇಳಿಮುಖ ಆಗುವ ಸಾಧ್ಯತೆ ಹೆಚ್ಚು. ಇದನ್ನು ತುಂಬ ಈ ಶುಕಾಚಾರ್ಯನ ಕಥೆಯಿಂದ ಮತ್ತು ಭಾರತ ಭಾಗವತಾದಿಗಳೆಲ್ಲ ಹೇಳುವಂತೆ ನಾವು ಅದನ್ನು ನಮ್ಮ ಜೀವಮಾನಕ್ಕೆ ಅಳವಡಿಸ್ಕೊಂಡು ಅದನ್ನು ಆಚರಣೆಗೆ ತರುವಂಥ ಪ್ರಯತ್ನ ಮಾಡಬೇಕು. ಒದೇದು ಉನ್ಮತ್ತವದ್ವಾಕ್ಯಂ, ಮೂರ್ಖರಂತೆ ಮಾತಾಡಿ ಜನರಿಂದ ದೂರ ಇದ್ಬಿಡಬೇಕು. ಇಲ್ಲದೆ ಹೋದರೆ ಜನ ತಾವು ನಮ್ಮ ಬಳಿಗೆ ಬಂದು ನಮ್ಮ ಅಂಥ ಸಾಧಕನನ್ನು, ಎತ್ತರ ಸ್ಥಾನದಲ್ಲಿದ್ದಂಥ ಸಾಧಕನನ್ನು ಅವರು ಕೆಳಗೆ ಎಳೆದು ತಮ್ಮ ಲೆವೆಲ್ಗೆ ಆತನನ್ನು ಎಳೆದು ಬಿಡ್ತಾರೆ. ಆ ಸಾಧಕ ಯಾವ ಎತ್ತರದಲ್ಲಿದ್ದಾನೋ ಆ ಎತ್ತರಕ್ಕೆ ಹೋಗ್ಲಿಕ್ಕೆ ಇವರಿಗಾಗೋದಿಲ್ಲ. ಸಾಧಕನನ್ನೇ ಕೆಳಗೆ ಎಳೆದು ಬಿಡುವಂಥ ಪ್ರಯತ್ನ ಮಾಡ್ತಾರೆ ಅವರು. ಅವನ ಸುತ್ತಲೂ ಗುಂಪು ಕಟ್ಟಿಕೊಳ್ತಾರೆ, ಅವನ ಸಮಯ ಹಾಳು ಮಾಡ್ತಾರೆ. ಆತ ತನ್ನ ಸುತ್ತಮುತ್ತಲಿರುವಂಥ ತನ್ನ ಅನುಯಾಯಿಗಳ ಗುಂಪನ್ನು ನೋಡಿ ತನಗೆ ದೊರೀತಾ ಇರುವಂಥ ಮೆಚ್ಚುಗೆ, ತನಗೆ ದೊರೀತಾ ಇರುವಂಥ ಪ್ರಶಂಸೆ ಇತ್ಯಾದಿಗಳನ್ನು ನೋಡಿ ಅದನ್ನು ಆಸ್ವಾದಿಸ್ಲಿಕ್ಕೆ ಕಲ್ತು ಬಿಡ್ತಾನೆ. ಆಸ್ವಾದನೆ ಮಾಡುವುದನ್ನು ಇಂಗ್ಲೀಷ್ನಲ್ಲಿ ಎಂಜಾಯ್ ಮಾಡುವುದು, ಎಂಜಾಯ್ ಮಾಡಲಿಕ್ಕೆ ಕಲ್ತು ಬಿಡ್ತಾನೆ. ಅಧ್ಯಾತ್ಮದಲ್ಲಿ ಸಮೋ ಮಾನಾಪಮಾನಯೋಹೋ, ಮಾನ ಅಪಮಾನ ಎರಡರಲ್ಲೂ ಕೂಡ ಸಮಾನವಾಗಿರಬೇಕು ಅಂತ ಇದೆ. ಅದನ್ನು ಮರೆತು ಇವನು ತನಗೆ ಸಿಗ್ತಿರುವ ಜನ ಮನ್ನಣೆಯನ್ನು ನೋಡಿ ಆನಂದ ಪಡಲಿಕ್ಕೆ ಪ್ರಯತ್ನ ಪಟ್ಟುಬಿಡ್ತಾನೆ, ಅದರಲ್ಲೇ ತೇಲಿ ಹೋಗಿಬಿಡ್ತಾನೆ. ಅದು ಬಹಳ ಎಚ್ಚರದ ಒಂದು ಸ್ಥಿತಿ. ಹಾಗಿರ್ಬೇಕು ಸಾಧಕ. ಶುಕಾಚಾರ್ಯನು ಹಾಗೇ ಇದ್ದವನು. ಅವನಲ್ಲಿ ಬಂದಾಗ ಜನ ಅವನನ್ನು ಶುಕ ಅಂತ ತಿಳಿದ್ರೋ ಇಲ್ವೋ, ತಿಳಿದ್ರೆ ಹೇಗೆ ತಿಳಿದ್ರು? ಒಂದು ವೇಳೆ ಶುಕ ಅಂತ ತಿಳಿದೇ ಹೋದರೆ ಅವನನ್ನು ಅವ್ರು ಏನು ಅಂತ ತಿಳಿದ್ರು, ಏನು ಅವನನ್ನು ಅವಗಣನೆಗೆ ಈಡು ಮಾಡಿದ್ರೋ ಹೇಗೆ ಅಂತ ಪ್ರಶ್ನೆ. ಗಜಸಾಹ್ವಯೇ ಅಂತ ಶಬ್ದ ಇದೆ. ಕುರುಜಾಂಗಲ ಅಂತ ಹೀಗೆ ಶಬ್ದ ಇದೆ. ಕುರು ಜಾಂಗಲ ಅಂದರೆ ಆ ಕುರು ಪ್ರದೇಶ, ಹಸ್ತಿನಾವತಿ ಆ ಒಂದು ಪರಿಸರಕ್ಕೆ ಕುರುಜಾಂಗಲ ಅಂತ ಹೀಗೆ ಹೇಳ್ತಾರಷ್ಟೆ. ಅದೇನು ಬೇರೆ ಏನು ಪ್ರದೇಶ ಏನಲ್ಲ. ಕುರವೋ ಜಾಂಗಲಾಶ್ಚ ದೇಶ ವಿಶೇಷ ಅಂತಿಷ್ಟೇ ಅಲ್ಲಿ ವ್ಯಾಖ್ಯಾನ ಇದೆ. ಆ ಪ್ರದೇಶಕ್ಕೆ ಅವನು ಬಂದವನು ಹಸ್ತಿನಾವತಿಗೆ ಬಂದಿಲ್ಲ, ಗಜ ಸಾಹ್ವಯ. ಗಜ ಅಂದರೆ ಆನೆ ಅಂತ ಅರ್ಥ. ಆನೆಗೆ ಸಮಾನವಾದ ಹೆಸರುಳ್ಳದು ನಗರ, ಈ ನಗರ. ಸಂಸ್ಕೃತದಲ್ಲಿ ಆನೆ, ಗಜ ಅಂದರೂ ಆನೆ, ಹಸ್ತಿ ಅಂದರೂ ಆನೆಯೇ. ಮೂಲತಃ ಈ ಪಟ್ಟಣಕ್ಕಿದ್ದದ್ದು ಹಸ್ತಿನಾವತಿ ಅಂತ ಹೆಸರು. ಯಾಕೆಂದರೆ ಇದೇ ವಂಶದಲ್ಲಿ ಹಿಂದೊಬ್ಬ ಹಸ್ತಿ ಅಂತ ಬಂದಿದ್ದ. ಆ ಹಸ್ತಿ ಎನ್ನುವವನೇ ಈ ಪಟ್ಟಣವನ್ನು ನಿರ್ಮಿಸಿದ್ದ. ಆದ್ದರಿಂದ ಈ ಪಟ್ಟಣಕ್ಕೆ ಹಸ್ತಿನಾವತಿ ಅಂತ ಹೆಸರು ಬಂದಿತ್ತು. ಹಸ್ತಿ ಅಂದರು ಗಜ ಅಂದರು ಎರಡು ಆನೆಗೆ ಪರ್ಯಾಯ ಪದ. ಆದ್ದರಿಂದ ಈ ಹಸ್ತಿನಾವತಿ ಅಂತ ಹೇಳುವುದನ್ನೇ ಕೆಲವು ಸರಿ ಗಜ ಸಾಹ್ವಯ, ಆನೆಗೆ ಸ ಅಂದರೆ ಸಮಾನವಾದ, ಆನೆಗೆ ಸಮಾನವಾದ ಹೆಸರುಳ್ಳದ್ದು ಈ ನಗರ. ಇದನ್ನೇ ಕೆಲವು ಕಡೆ ನಾಗಸಾಹ್ವಯೇ ಅಂತಲೂ ಪ್ರಯೋಗ ಮಾಡ್ತಾರೆ. ನಾಗ ಅಂದ್ರೂ ಆನೆಯೇ, ಆನೆಗೆ ಸಮಾನವಾದ ಹೆಸರುಳ್ಳದ್ದು ಹಸ್ತಿನಾವತಿ ಅಂತ. ರಾಜರ್ಷೇ ಮುನಿನಾ ಸಹ ಸಂವಾದ ಸಮಭೂತ್ತಾತ ಯತ್ರೈಷ ಸಾತ್ವತೀ ಶ್ರುತಿ. ಇಲ್ಲಿ ಸಾತ್ವತೀ ಶ್ರುತಿ ಅಂತಿದೆಯಲ್ಲ, ಈ ಶುಕ ಮತ್ತು ಪರೀಕ್ಷಿತರ ನಡುವೆ ಸಂವಾದ ನಡೀತಲ್ಲ, ಆ ಸಂವಾದದಲ್ಲೇ ಈ ಭಗವಂತನ ಕಥೆ ಹೊರಹೊಮ್ಮಿದ್ದು. ಅದನ್ನು ಸಾತ್ವತೀ ಶ್ರುತಿ ಅಂತ ವರ್ಣನೆ ಮಾಡಿದ್ದಾರೆ. ಯಾಕೆ ಅದು ಸಾತ್ವತೀ ಶ್ರುತಿ? ಸಾತ್ವತ ಅಂದರೆ ಯಾರು? ಸಾತ್ವತಿ ಅಂದರೆ ಸಾತ್ವತನಿಗೆ ಸಂಬಂಧಪಟ್ಟ ಶ್ರುತಿ ಅಂತ ಅರ್ಥ ಆಗ್ತದೆ. ಅಲ್ಲೆಲ್ಲ ಕಡೆಯೂ ಕೂಡ ಸಾತ್ವತಃ ಹರಿಹಿ, ಆ ಹರಿಗೆ ಸಂಬಂಧಪಟ್ಟ ಕಥಾ ಇದು
ಅಂತ ಹೀಗದಕ್ಕೆ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ. ಸಾತ್ವತಿ ಭಾಗವತಿ ಶ್ರುತಿ, ಇದು ಶ್ರೀಧರಿ ವ್ಯಾಖ್ಯಾನದಲ್ಲಿರೋದು. ಅದೇ ಶ್ರೀಧರಿ ವ್ಯಾಖ್ಯಾನದಲ್ಲೇ ಗಜೇನ ಸಹಿತ ಆಹ್ವಯ ನಾಮ ಯಸ್ಯ ತಸ್ಮಿನ್ ಹಸ್ತಿನಾಪುರೆ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಅಲ್ಲಿದ್ದ ಅರ್ಥವನ್ನೇ ಸ್ವಲ್ಪ ವಿವರಿಸಿ ಗಜಸಾಹ್ವಯ ಅಂದರು ಹಸ್ತಿನಾವತಿ ಅಂದರು ಒಂದೇ ಅರ್ಥ ಅಂತ ನಾನು ಅದನ್ನು ವಿವರಿಸಿ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಈ ಸಾತ್ವತ ಅಂದರೆ ಹರಿ ಅಂತ ಇಷ್ಟು ಬಂದಿದೆ. ಸಾತ್ವತ ಅಂದರೆ ಹರಿ ಯಾಕೆ ಅದನ್ನು ಒಂದ್ಸಲ ನೋಡಬೇಕು. ವೀರರಾಘವರ ವ್ಯಾಖ್ಯಾನದಲ್ಲಿ ಆ ಒಂದು ಅಂಶ ನಮಗೆ ಕಂಡು ಬರ್ತದೆ. ಸಾತಯತಿ ಸುಖಯತಿ ಇತಿ ಸಾತ್ ಅಂದರೆ ಪರಮಾತ್ಮ. ಈ ಸಾತ್ ಅಂತೂ ಒಂದು ಸುಖ ಅನ್ನುವ ಅರ್ಥವುಳ್ಳಂಥ ಧಾತು. ಅದಕ್ಕೆ ಮುಂದೆ ನಿಚ್ ಪ್ರತ್ಯಯ ಇತ್ಯಾದಿಗಳು ಬಂದು ಈ ಸಾತ್ವತ ಅನ್ನುವಂಥ ರೂಪ ನಿಷ್ಪನ್ನ ಆಗಿದೆ. ಕ್ವಿಪ್ ಪ್ರತ್ಯಯ ಮೊದಲಾದವುಗಳು ಬಂದು ಈ ರೂಪ ನಿಷ್ಪನ್ನ ಆಗಿದೆ. ಆದ್ದರಿಂದ ಸಾತಯತಿ ಅಂದರೆ ಸುಖಯತಿ, ತನ್ನನ್ನು ಯಾರು ಶರಣ ಹೋಗ್ತಾರೆ ಅವರಿಗೆ ಸುಖವನ್ನು ಕೊಡುವವನು. ಆದ್ದರಿಂದ ಭಗವಂತ ಸಾತ್ವತ, ಅವನಿಗೆ ಸಂಬಂಧಪಟ್ಟ ಕಥಾ ಇದು ಅಂತಿಷ್ಟು ಅದರ ಅರ್ಥ ಆಗ್ತದೆ. ಇದಲ್ಲದೇ ಈ ಸಾತ್ವತ ಅಂತ ಒಬ್ಬ ಮೂಲ ಪುರುಷ ಇದ್ದ ಈ ಯದುವಂಶದಲ್ಲಿ. ಅವನ ವಂಶದಲ್ಲಿ ಬಂದವನು ಕೃಷ್ಣ ಅಂತ ಹೀಗರ್ಥ. ಕೃಷ್ಣನಿಗೆ ವಾರ್ಷ್ಣೇಯ ಅಂತ ಕರೀತಾರೆ. ವೃಷ್ಣಿ ಅಂತ ಒಬ್ಬ ಮೂಲ ಪುರುಷ ಇದ್ದ, ಅವನ ವಂಶದಲ್ಲಿ ಬಂದವನಾದ್ದರಿಂದ ಕೃಷ್ಣ ವಾರ್ಷ್ಣೇಯ. ಮಾಧವ ಅಂತಲೂ ಕರೀತಾರೆ ಕೃಷ್ಣನನ್ನು, ಯಾಕೆಂದರೆ ಮಧು ಅಂತ ಒಬ್ಬ ಮೂಲ ಪುರುಷ ಇದ್ದ, ಅವನಿಂದ ವಂಶದಲ್ಲಿ ಬಂದವನೇ ಮಾಧವ. ಯದು ಅಂತ ವಂಶದಲ್ಲಿದ್ದ, ಅವನನ್ನು ಆ ಯದುವಂಶದಲ್ಲಿ ಬಂದವನಾದ್ದರಿಂದ ಅವನನ್ನು ಯಾದವ ಅಂತ ಕರೀತಾರೆ. ಯಾದವ, ವಾರ್ಷ್ಣೇಯ ಈ ಎಲ್ಲ ಶಬ್ದಗಳಿಂದ ಕರೆಯುವುದಕ್ಕೆ ಅದೇ ಉದ್ದೇಶ. ಹಾಗೆ ಸಾತ್ವತ ಅಂತ ಒಬ್ಬ ಇದ್ದ, ಅವನ ವಂಶದಲ್ಲೇ ಇವನು ಬಂದವನಾದ್ದರಿಂದ ಇವನನ್ನು ಸಾತ್ವತ ಅಂತ ವರ್ಣಿಸ್ತಾರೆ. ಇದಲ್ಲದೆ ಶಬ್ದಕಲ್ಪದ್ರುಮ ಮೊದಲಾದ ಶಬ್ದಕಲ್ಪದ್ರುಮದಲ್ಲಿ ಮುಖ್ಯವಾಗಿ ಒಂದು ಅರ್ಥ ಇದೆ. ಸತ್ವ ಅಂದರೆ ಸತ್ವಗುಣ, ನಮಗಿದು ಗೊತ್ತಿದೆ. ಈ ಬಲ ಮತ್ತು ಜ್ಞಾನಗಳ ಸಮುದಾಯವನ್ನೇ ಸತ್ವ ಅಂತ ಹೇಳಬೇಕು. ಬಲಜ್ಞಾನ ಸಮಾಹಾರ ಸತ್ವಮಿತ್ಯಭಿಧೀಯತೆ. ಬಲ ಮತ್ತು ಜ್ಞಾನಗಳ ಸಮುದಾಯಕ್ಕೆ ಸತ್ವ ಅಂತ ಹೇಳ್ತಾರೆ. ಆ ಸತ್ವವೇ ಸಾತ್ವ. ಸ ಇದ್ದದ್ದು ದೀರ್ಘ ಆಗಿದೆ ಅಷ್ಟೇ. ಅಧಿಕ ಬಲ ಅಧಿಕ ಜ್ಞಾನ ಎಂಬ ಅರ್ಥದಲ್ಲಿ ಸತ್ವವೇ ಸಾತ್ವವಾಗಿದೆ. ಆ ಸಾತ್ವ ಅಂದರೆ ಸತ್ವಗುಣವನ್ನು ತಾನು ಸ್ವಯಂ ಬಲಜ್ಞಾನಗಳ ಸಮುದಾಯ, ನಮ್ಮಲ್ಲಿಯೂ ಕೂಡ ಆ ಸತ್ವಗುಣವನ್ನು ಇವನು ತನೋತಿ ಅಭಿವೃದ್ಧಿಪಡಿಸ್ತಾನೆ, ಹೆಚ್ಚು ಮಾಡ್ತಾನೆ. ಅದಕ್ಕಾಗಿ ಈತನನ್ನು ಸಾತ್ವ ಅಂತ ಅನ್ಬೇಕು. ಸಾತ್ವಂ ತನೋತಿ ಇತಿ ಸಾತ್ವತಃ. ಸತ್ವಗುಣವನ್ನು ನಮ್ಮಲ್ಲಿ ಹೆಚ್ಚು ಮಾಡುವವನು, ಅದಕ್ಕಾಗಿ ಭಗವಂತ ಸಾತ್ವತ. ಅವನಿಗೆ ಸಂಬಂಧಪಟ್ಟ ಕಥೆಯೇ ಸಾತ್ವತೀ ಕಥಾ ಅಂತ ಹೀಗೆ ಅದಕ್ಕೆ ನಾವು ಅರ್ಥ ತಿಳ್ಕೊಳ್ಬೋದು. ಹೀಗೆ ಆ ಸಾತ್ವತ ಭಗವಂತ ಸಾತ್ವತಿ ಅಂತನ್ನುವುದಕ್ಕೆ ಇಷ್ಟು ಅರ್ಥಗಳನ್ನು ನಾವು ಹೇಳಬಹುದು. ಮುಂದೆ ಅಭಿಮನ್ಯುವಿನ ಜನ್ಮ ಅದು ಬಹಳ ರಹಸ್ಯವಾದದ್ದು ಅಂತ ಇತರ ಶ್ಲೋಕಗಳನ್ನು ಹೇಳುವ ಶಬ್ದಗಳೇನಿವೆ, ಅದಕ್ಕೆ ಹೆಚ್ಚಿನ ಅರ್ಥಗಳೇನು, ವಿಶೇಷ ಅರ್ಥಗಳನ್ನೇನು ನಾವು ನೋಡೋದಿಲ್ಲ. ಆದ್ದರಿಂದ ಅದನ್ನು ಈ ಸದ್ಯದಲ್ಲಿ ವಿವರಿಸಬೇಕಾಗಿಲ್ಲ. ಮತ್ತು ಅದನ್ನು ಮುಂದಿನ ಕಥೆಯಲ್ಲಿ ನಾವು ನೋಡಿದರೆ ಸಾಕು. ಸಾತ್ವತೋ ಹರಿಹಿ ಅಂತಲೇ ವಿಜಯಧ್ವಜಿಯ ಮತ್ತು ಯಾದವಾರ್ಯರ ವ್ಯಾಖ್ಯಾನದಲ್ಲೂ ಕೂಡ ನಾವು ನೋಡ್ತೇವೆ. ನಾನೇನು ಗಜೇನ ಸಮಾನ ಆಹ್ವಯ ಅಂತ ನಾನು ಹೇಳಿದ್ನಲ್ಲ, ಗಜ ಅಂದರೆ ಆನೆ, ಅದಕ್ಕೆ ಸಮಾನವಾದ ಹೆಸರುಳ್ಳದ್ದು ಈ ಪಟ್ಟಣ. ಅದರಿಂದ ನಾಗಸಾಹ್ವಯ ಗಜಸಾಹ್ವಯ ಅಂತ ಅದನ್ನು ಹೇಳ್ತಾರೆ. ಹಸ್ತಿನಾವತಿ ಅಂತ ಅರ್ಥ. ಅದು ವಿಜಯಧ್ವಜರ, ಅದು ಯಾದವಾರ್ಯರ ವ್ಯಾಖ್ಯಾನದಲ್ಲಿ ನಮಗೆ ಕಾಣಿಸುವಂಥ ಒಂದು ವ್ಯಾಖ್ಯಾನ ಅದು. ಗೋದೋಹನ ಮಾತ್ರ ಗೋದೋಹನ ಪರಿಮಿತಂ ಕಾಲಂ ಅಪೇಕ್ಷತೆ. ಭಿಕ್ಷೆ ತರಲಿಕ್ಕಾಗಿ ಅಷ್ಟು ಕಾಲ ಮಾತ್ರ ಅವನು ಅಲ್ಲಿ ನಿಲ್ಲುತ್ತಾನೆ, ಹೆಚ್ಚು ದೀರ್ಘಕಾಲ ಅಲ್ಲಿ ಅವನು ನಿಲ್ಲೋದಿಲ್ಲ.
ಅಂಥವನು 7 ದಿವಸಗಳ ಕಾಲ ಒಂದೇ ಕಡೆ ಇದ್ದು ಆ ಶ್ರವಣ ಮಾಡಿದ್ದು, ಪ್ರವಚನ ಮಾಡಿದ್ನಲ್ಲ. ಯಾವುದಾದ್ರೂ ಒಬ್ಬ ವಿದ್ವಾಂಸ ಹಾಗೇನಾದರೂ ಮಾಡಬೇಕಾದ್ರೆ ಕೀರ್ತಿ ಧನ ಇತ್ಯಾದಿಗಳನ್ನು ಬಯಸಿ ಅಂಥ ಪ್ರವಚನ ಇತ್ಯಾದಿಗಳನ್ನು ಮಾಡ್ತಿರ್ತಾನೆ. ಆದರೆ ಈತ ಯಾಕೆ ಮಾಡಿದ? ಶುಕಾಚಾರ್ಯ ಯಾಕೆ ಮಾಡಿದ? ಪರೀಕ್ಷಿತ ರಾಜನಾದರೂ ಅಷ್ಟು ಒಂದು ಸಮೃದ್ಧವಾದ ಸಂಪತ್ತು ತನ್ನ ಬಳಿಗೆ ಇದ್ರೂ ಕೂಡ ಆ ಸಂಪತ್ತೆಲ್ಲವನ್ನು ತ್ಯಜಿಸಿ ಅವನ್ಯಾಕೆ ಈ ಪ್ರಾಣವನ್ನು ಕೂಡ ಪರಿತ್ಯಾಗ ಮಾಡಿಬಿಡ್ತೇನೆ ಅಂತ ಗಂಗಾ ನದಿ ತೀರದಲ್ಲಿ ಬಂದು ಕೂತ ಯಾಕೆ? ಅದನ್ನು ಕೂಡ ನೀವು ನಮಗೆ ವರ್ಣನೆ ಮಾಡಬೇಕು. ನಮಂತಿ ಯತ್ಪಾದ ನಿಕೇತಂ ಆತ್ಮನಃ ಶಿವಾಯ. ಪರೀಕ್ಷಿತ ರಾಜನಿಗೆ ನಮಸ್ಕಾರ ಮಾಡಿದರೆ, ಪರೀಕ್ಷಿತ ರಾಜನ ಸಾಮಂತರಾಗಿ ತಾವು ಬದುಕಿದರೆ ತಮಗೆ ಕಲ್ಯಾಣ ಅಂತ ಅನೇಕ ಜನ ರಾಜರೆಲ್ಲ ಭಾವಿಸಿ ಅವನ ಪಾದಗಳ ಕಮಲಗಳಿಗೆ ಎರಗುತ್ತಾ ಇದ್ರು. ಅಂಥ ದೊಡ್ಡ ಸ್ಥಾನ, ಅವನು ಚಕ್ರವರ್ತಿ. ಅವನು ಅದನ್ನು ಬಿಟ್ಟು ಕೊಟ್ಟನೆ ಯಾಕೆ? ದುಸ್ತ್ಯಜಾಂ ಯೇಷ ಚ ಉತ್ಸಷ್ಟು ಮಹೋ ಸಹ ಅಸುಭಿಹಿ. ಅಲ್ಲೊಂದು ಏನಾದರೂ ದೊಡ್ಡ ಕಾರಣ ಇದ್ದಿರಬೇಕು. ಅದನ್ನು ನೀನು ನಮಗೆ ವಿವರಿಸಿ ಹೇಳಬೇಕು ಅಂತ ಪ್ರಶ್ನೆ. ಪಾದ ನಿಕೇತ ಅಂತ ಶಬ್ದ ಇದೆ ಅಲ್ಲಿ. ನಮಂತಿ ಯತ್ಪಾದ ನಿಕೇತಂ ಅಂತ. ನಿಕೇತ ಅಂದರೆ ಪಾದಪೀಠ ಅಂತ ಅರ್ಥ. ದೊಡ್ಡವರು ಕೂತ್ಕೊಂಡಾಗ ಅವರ ಪಾದವನ್ನು ಇಡ್ಲಿಕ್ಕಾಗಿ ಅಲ್ಲೊಂದು ಪೀಠ ಇಟ್ಟಿರ್ತಾರೆ. ಆ ಸಾಮಂತರಾಜರು ಮೊದಲಾದವರು ಬಂದು ಆ ಪಾದ ಪೀಠಗಳಿಗೆ ಎರಗುತ್ತಾರೆ, ತಮ್ಮ ಹಣೆಯನ್ನು ಆ ಪಾದ ಪೀಠಕ್ಕೆ ಮುಟ್ಟಿಸ್ತಾರೆ ಅಂತದು ಅಲ್ಲಿರುವಂಥ ಶ್ಲೋಕ. ಅಲ್ಲಿ ಹೀಗೆ ಆ 11ನೇ ಶ್ಲೋಕ ಅಥವಾ 10ನೇ ಶ್ಲೋಕ ಅದರ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಶಿವಾಯ ಲೋಕಸ್ಯ ಭವಾಯ ಭೂತಯೇ ಅನ್ನುವಂಥ ಒಂದು ಶ್ಲೋಕವನ್ನು ಮತ್ತು ಅದರ ಮುಂದೆ ತತ್ಸರ್ವಮ್ನ ಸಮಾಚಷ್ಟ ಅಂತನ್ನೋದನ್ನು ಕೂಡ ಸ್ಥೂಲವಾಗಿ ಹೇಳಿದ್ದೇನೆ. ಶಿವಾಯ ಅಂತನ್ನುವ ಶ್ಲೋಕ ಏನಿದೆ ಅದು ಭಾಗವತ್ ಸಾರೋದ್ಧಾರದಲ್ಲಿ ವ್ಯಾಖ್ಯಾತವಾದಂಥ ಶ್ಲೋಕ. ಭಾಗವತ್ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಅದನ್ನು ಸೇರಿಸಿದ್ದಾರೆ. ಅವರೇನು ಅರ್ಥ ಹೇಳ್ತಾರೆ ಆ ಶ್ಲೋಕಕ್ಕೆ ಅಂತನ್ನೋದನ್ನು ನಾವು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.